ಮೈಸೂರು ಜಿಲ್ಲೆಯ ವರುಣಾ ಕ್ಷೇತ್ರದ ಸಾಬರಹುಂಡಿ ಹಾಗೂ ಇಮ್ಮಾವು ಗ್ರಾಮದ ರೈತರಿಗೆ ತೀವ್ರ ಅನ್ಯಾಯವಾಗ್ತಾ ಇದೆ. ಹಲವು ವರ್ಷಗಳಿಂದ ಅನುಭವದಲ್ಲಿರುವ ಕೃಷಿ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡು ಯಾವುದೇ ಸಮರ್ಪಕ ಪರಿಹಾರ ನೀಡದೆ ವಾರ್ತಾ ಇಲಾಖೆಗೆ ವರ್ಗಾಯಿಸಿ ಫಿಲಂ ಸಿಟಿ ನಿರ್ಮಾಣಕ್ಕೆ ಮುಂದಾಗಿರುವುದು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮವನ್ನು ಬೀರಲಿದೆ. ಈ ಯೋಜನೆಯಿಂದ ಅನೇಕ ರೈತ ಕುಟುಂಬಗಳು ಜೀವನಾಧಾರ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು, ಸರ್ಕಾರ ಇದುವರೆಗೆ ಸೂಕ್ತ ಪುನರ್ವಸತಿ, ಪರ್ಯಾಯ ಭೂಮಿ ಅಥವಾ ನ್ಯಾಯಯುತ ಪರಿಹಾರದ ಬಗ್ಗೆ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ. ರೈತರ ಅಹವಾಲುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇರುವುದು ಖಂಡನೀಯವಾಗಿದೆ. ಕೃಷಿ ಭೂಮಿ ರೈತರ ಜೀವನಾಡಿಯಾಗಿದ್ದು, ರೈತರ ಒಪ್ಪಿಗೆ ಮತ್ತು ನ್ಯಾಯಯುತ ಪರಿಹಾರವಿಲ್ಲದೆ ಯಾವುದೇ ಯೋಜನೆಯನ್ನು ಜಾರಿಗೊಳಿಸುವುದು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ. ಸರ್ಕಾರ ತಕ್ಷಣ ರೈತರೊಂದಿಗೆ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಹಾಗೂ ಪುನರ್ವಸತಿ ಕ್ರಮಗಳನ್ನು ಘೋಷಿಸಬೇಕೆಂದು ಒತ್ತಾಯಿಸಿದರು. ಏನು ಸಾಬರುಂಡಿ ಅಂತ ಇದೆ, ನಮ್ಮ ನಂಜನಗೂಡು ತಾಲೂಕು ಕಡ್ಕೊಳ. ಮತ್ತು ಈ ಕ್ಷೇತ್ರದಲ್ಲಿ ನಮ್ಮ ಸಿದ್ದರಾಮಯ್ಯ ಮಗ ಅವರು ಈ ಕ್ಷೇತ್ರಕ್ಕೆ ವರ್ಣ ಕ್ಷೇತ್ರಕ್ಕೆ MLA ಮತ್ತು ಮೈಸೂರ ಇದು ಅವರ ಕ್ಷೇತ್ರ. ಆದರೂ ಈಗ ಈ ಸಾಬರುಂಡಿಲಿ ಇಷ್ಟು ಅನ್ಯಾಯ ನಡೀತಾ ಇದೆ. 80 ಕುಳ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದು ಅಲ್ಲ. ಸಿದ್ದರಾಮಯ್ಯ ಮಗವ್ರೆ, ಅವ್ರ ಹೆಸರಿಂದ ಸಾರು ಅಲ್ಲ ಬರಲಿಲ್ಲ. ಯತೇಂದ್ರ ಸಾರ್ ಅವರೇ ಹೇಳ್ತಾ ಇರೋದು ಏನು ಅಂದರೆ, ಈಗ 4 ಸಾರಿ ನಾವು ಬಂದು ಹೋಗಿದ್ದೀವಿ ರೈತ ಸಂಘದವರು. ಆದರೆ ಏನು ಇದಕ್ಕೆ ನೀವು ಮನ್ನಣೆ ಕೊಟ್ಟಿಲ್ಲ, ಆದರೂ ಕಾಂಪೌಂಡ್ ಹಾಕೋದು ನಿಲ್ಲಿಸಿಲ್ಲ. ಈಗ ಈ ಭೂಮಿ ಇಷ್ಟು ಹಸುವಾಗಬೇಕಾದ್ರೆ ಹೆಂಗೆ ಹಸುವಾಯ್ತು? ಇಲ್ಲ ನೀವೇ ಬಂದು ಏನಾರ ಸರ್ಕಾರದವ್ರು ಏನಾರ ಬಂದು ನಿಮಗೆ ಗಿಡ ಗೆಂಡ ತರ್ದಿದ್ರಾ? ಇಲ್ಲ ಇಲ್ಲಿರುವಂಥ ಮಾಲೀಕರು ತರ್ದಿದ್ರಾ? ಇಲ್ಲಿರುವಂಥ ಮಾಲೀಕರು ಗಿಡ ಗೆಂಡ ತರೆದು ಎಲ್ಲ ಹಸ ಆದಮೇಲೆ ಅವ್ರು 70ಗಳನ್ನು ನೀವು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿ ಇವತ್ತು ಅವ್ರಿಗೆ ಏನು ಇಲ್ದಾನೆ ಪಾಪ ಅನನ್ಯತೆ ಏನು ಇಲ್ದಾನೆ ಅವ್ರಿಗೆ ಬೀದಿಗೆ ತಳ್ಳಿದ್ದೀರಾ. ಆದರೆ ನಾವು ಅಷ್ಟಕ್ಕೆ ಅವಕಾಶ ಕೊಡಲ್ಲ. ನಾವು ಅವ್ರ ಹತ್ರ ಏನು ನೀವು ಪರಿಹಾರ ಕೊಟ್ಟಿದ್ದೀರ, ಅವ್ರಿಗೆ ಎಷ್ಟು ಜನ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಮಾಹಿತಿನ ಕೊಡಿ ಅಂತ ಕೇಳಿದ್ರೆ KDB ಅವ್ರು ಹೇಳ್ತಾರೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅದು ಅಂತ ಹೇಳ್ತಾರೆ. ನಮ್ಮ ಹತ್ರ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಇನ್ಯಾರ್ದ್ರ ಲಭ್ಯ ಇದೆ? KDBಗೆ ಯಾವ ರೀತಿ ಕೊಟ್ಟರು ಇವರು? ಚಿತ್ರಮಂಜರಿ ಮತ್ತು ವಾರ್ತಾ ಇಲಾಖೆಯವರು ಯಾವ ರೀತಿ ಪ್ರಾಪರ್ಟಿನ ಕೊಟ್ಟಿದ್ದಾರೆ, ಈ ಜಾಗವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ರೈತರ ಹೆಣದ ಮೇಲೆ ಅವರು ಚಿತ್ರಮಂಜರಿಯನ್ನು ಮಾಡೋಕ್ಕೆ ಫಿಲ್ಮ್ ಸಿಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರು ಬೇಕಾಗಿಲ್ಲ. ಇವತ್ತು ಅವ್ರಿಗೆ ಬೇಕಾಗಿರತಕ್ಕಂಥದ್ದು ಒಂದು ಫಿಲ್ಮ್ ಸಿಟಿ. ಆ ಫಿಲ್ಮ್ ಸಿಟಿಯಲ್ಲಿ ಎಲ್ಲ ಬೆಳ್ಕೊಂಡು ತಿನ್ಬೋದು. ರೈತ ಇದ್ದರೆ ಮಾತ್ರ ಬದುಕೋಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಕಡೆ ಒಂದು ಸಮಸ್ಯೆಗಳಾಗ್ತೀವಿ. ಒಂದು ಕಡೆ ಬಿಡದಿಲ್ಲ, ಒಂದು ಕಡೆ ಸಮಸ್ಯೆ ಆಗ್ತಾಯಿದೆ. ಎಲ್ಲ ರೈತರದೇ ಒಳ್ಳೊಳ್ಳೆ ತೋಟಗಳನ್ನ ಇವತ್ತೆಲ್ಲ ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಇವತ್ತು ಕೂತ್ಕೊಂಡು ಏನು ಸಾಬರಹುಂಡಿಯಲ್ಲಿ ನಾವು ಇವತ್ತು ಧರಣಿಯನ್ನು ಮಾಡ್ತಾಯಿದ್ದೀವಿ. ಈ ಧರಣಿ ಇವತ್ತು ಇಲ್ಲಿಗೆ ಅಂತ್ಯಗೊಳ್ಳಲ್ಲ. ಇಲ್ಲಿರತಕ್ಕಂಥವ್ರಿಗೆ ಈಗ ನಿನ್ನೆ ಗೇಟ್ಗಳನ್ನ ಹಾಕ್ತಾಯಿರಂತೆ. ನಮ್ಮ ರಾಜ್ಯ ಘಟಕಾಧ್ಯಕ್ಷರೆಲ್ಲ ಬಂದಿದ್ದಾರೆ. ನಿನ್ನೆ ಬಂದವರು ಸಹ ಅದನ್ನೆಲ್ಲ ಸ್ಥಗಿತಗೊಳಿಸಿದ್ದಾರೆ, ಕಾಮಗಾರಿ ಸ್ಥಗಿತಗೊಳಿಸಿ ಹೋಗಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟರು ಸಹ ಅವರು ಆ ಮನವಿಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳದೆ ಅದನ್ನು ಮೂಲೆ ಗುಂಪಾಗಿ ಬಿಸಾಕಿದ್ದಾರೆ. ಎಂಬ ಗ್ರಾಮದಲ್ಲಿ ಏನು ಇದು ಭೂ ಕಬಳಿಕೆ ಕಾರ್ಯ ನಡೀತಾ ಇದೆ. ಇದಕ್ಕೆ ಯಾವುದಾದ್ರೂ ಸರ್ಕಾರದಲ್ಲಿ ನೇಮಾದಿಗಳು ಇದ್ದಾವೋ ಇಲ್ಲ ಭೂ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ? ವಿಶೇಷ ಜಿಲ್ಲಾಧಿಕಾರಿಗಳು ಇದನ್ನೊಂದು ಆದೇಶ ಹೇಳ್ತಾರೆ. ಇದನ್ನು ಭೂ ಸ್ವಾಧೀನಪಡಿಸ್ಕೊಳ್ಳಲಿಕ್ಕೆ ವಾಣಿಜ್ಯ ಚಿತ್ರಮಂಡಳಿ ನಗರಿಗೋಸ್ಕರ 110 ಎಕರೆ ಭೂಮಿಯನ್ನು ಕೊಟ್ಟಿದ್ದೇವೆ ಅಂತಾರೆ. ಅದರಲ್ಲಿ ಇದಕ್ಕೆ ಹೊಂದಿಕೊಂಡಂಥ 50 ಎಕರೆ ವಾಣಿಜ್ಯ ಚಿತ್ರಮಂಡಳಿಯವರು ವಾರ್ತಾ ಇಲಾಖೆ ಬಿಟ್ಟುಕೊಡ್ಬೇಕು ಅಂತ ಬರೀತಾರೆ. ಯಾವ ಸರ್ವೆ ನಂಬರ್ ಅಂತಿಲ್ಲ, ಯಾವ ಸೆಕ್ಷನ್ ಅಡಿ ಒಳಗಿಲ್ಲ, ಯಾವ ರೀತಿಯ ಆದೇಶ ಅನ್ನೋದು ಗೊತ್ತಿಲ್ಲ. ತಮ್ಮ ಸರ್ವಾಧಿಕಾರ ನಡೆಸ್ತಾ ಇದೆ ಸರ್ಕಾರ. ಸಾಬರಹುಂಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜಮೀನನ್ನು ಚಿತ್ರಮಂಜರಿ ಉದ್ಯಮದವರು ಏನು ಬಲವಂತವಾಗಿ ರೈತರ ಕಡೆಯಿಂದ ಕಿತ್ಕೊಂಡಿದ್ದಾರೆ. ಆಲ್ರೆಡಿ ಏನಾಗಿದೆ ಅಂತಂದರೆ, ಸಾಬರಹುಂಡಿ ಅನ್ನುವಂಥ ಒಂದು ಗ್ರಾಮ ಇದ್ದರೂ ಕೂಡ ಇಲ್ಲಿ ಮಹಿಳೆಯರೆಲ್ಲ ಇದ್ದಾರೆ. ಅಕ್ಕ ತಂಗಿರು ಒಂದು ಆಧಾರ್ ಕಾರ್ಡ್ ತೋರಿಸಿದ್ರು, ಅದರಲ್ಲಿ ಇದೆ ಹೆಸರಿದೆ, ಇವ್ರ ಹೆಸರಿದೆ, ಅವ್ರ ಹೆಸರಿದೆ. ಬಟ್ ಇವತ್ತು ದಾಖಲಾತಿನಲ್ಲಿ ಇವ್ರ ಹತ್ರ ಏನು ನಂಜನಗೂಡು ತಾಲೂಕು ಅದರಲ್ಲಿ ಇಲ್ಲವೇ ಇಲ್ಲ. ಸಾಬರಹುಂಡಿ ಅನ್ನುವಂಥ ಊರೇ ಇಲ್ಲ. ಇವತ್ತು ಸರ್ಕಾರಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ, ಮೋಸ್ಟ್ಲಿ ಏನಾರು ಕಳುವಾಗಿರ್ಬೋದು ಅಂತ ನನಗನ್ಸ್ಲಿಕ್ಕತ್ತದ. ಈಗ ಕಂಪ್ಲೇಂಟ್ ಕೊಟ್ಟಾಗ ಒಂದು ಏನಾರು ಕಳ್ದೈತಂದ್ರೆ ಹೆಂಗೆ ಹುಡುಕೊಡ್ತೀರಿ, ಹಂಗೆ ಇದನ್ನು ಹುಡುಕೊಡ್ರಿ ಅಂತ ಹೇಳಿಕತ್ತೇನೆ. ಇವ್ರು ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಪದೇ ಪದೇ ರೈತರ ಸುತ್ತನೇ ಬರ್ತಾರೆ. ನೋಡ್ರಿ, ಬೇಕಿದ್ರೆ
ಪ್ರತಿಯೊಂದು ಕಡೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎಲ್ಲೇ ನೋಡಿದ್ರು ಕೂಡ ಯಾಕೆ ರಾಜಕಾರಣಿಗಳ ಸುತ್ತ ಏನು ಹೋಗಂಗಿಲ್ಲ, ಯಾಕೆ ನಮ್ಮ ರೈತರ ಮಧ್ಯಕ್ಕೆ ಬರ್ತಾರೆ. ಸುತ್ತೂ ಕಡೆ ಹುಡ್ಕೊಂಡ್ರು, ಬಿಡದಿನಲ್ಲಿ, ಆಣೆಕಲ್ಲು, ಜಂಗಲ್ ಕೋಟೆ ಮತ್ತು ಸರ್ಜಾಪುರ, ಆ ಕಡೆ ನಮ್ಮ ಕುಲ್ವಳಿ ಗುಡ್ಡ, ಹೀಗೆ ಸುಮಾರು ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಕೂಡ ಸುಮಾರು ಹಳ್ಳಿಗಳಲ್ಲಿ ಭಾಳಷ್ಟು ಎಲ್ಲವನ್ನು ತಾವು ಸ್ವಾಧೀನಪಡಿಸ್ಕೋಸ್ಕರ ಭೂಮಿಯನ್ನು ಇವತ್ತು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಒಂದು ವೈಯಕ್ತಿಕ ತಾವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಇವತ್ತು ನಮ್ಮ ರೈತರನ್ನೆಲ್ಲ ಬಲಿ ತಗೊಳ್ಳಿಕತ್ತಾರ. ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಈ ಸಂದರ್ಭ ರೈತ ಸಂಘದ ರಾಜ್ಯಾಧ್ಯಕ್ಷ ನವಲಗುಂದ್, ಮಹಿಳಾ ರಾಜ್ಯಾಧ್ಯಕ್ಷೆ ಮಹಾದೇವಂಬ, ಹಸಿರು ಸೇನೆ ಯುವ ಘಟಕದ ರಾಜ್ಯಾಧ್ಯಕ್ಷ ಫಯಾಜ್ ಮೈಸೂರು, ರಾಜ್ಯ ಸಂಚಾಲಕ ಸೈಯದ್ ಅಬ್ದುಲ್ಲಾ, ಮಹಿಳಾ ಅಧ್ಯಕ್ಷರಾದ ನಿಂಗಮ್ಮ, ಅನಸೂಯೆಂಬ, ಎಂದಾರ್ ಕ್ಷೇತ್ರದ ಮುಖಂಡ ರಿಜ್ವಾನ್ ಹಾಗೂ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು.